ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬ ರೈತ ಇದ್ದಾನೆ ಒಂದು ಹಳ್ಳಿಯೊಳಗೆ. ಅವನ ಹತ್ರ ಒಂದು ಮೊಲ ಮತ್ತು ಒಂದು ನಾಯಿ ಇದೆ. ಅವನು ಒಂದು ಸಲ ವಿಚಾರ ಮಾಡ್ತಾನೆ, ಮೊಲ ಮತ್ತು ನಾಯಿ ನಡಿ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಬೇಕು ಅಂತ. ಸೊ ತನ್ನ ಮನೆ ಎದುರಿಗಿನ ಒಂದು ದೊಡ್ಡ ಮೈದಾನದಲ್ಲಿ ಒಂದು ಕಡೆ ಒಂದು ಗುಂಡಿಯನ್ನು ತೋಡಿ ಅಲ್ಲೊಂದು ಮೂಳೆ ಮತ್ತು ಒಂದು ಕ್ಯಾರೆಟನ್ನು ಇಡ್ತಾನೆ. ಮುಚ್ಚಿಬಿಡ್ತಾನೆ. ಆಮೇಲೆ ನಾಯಿ ಮತ್ತು ಮೊಲವನ್ನು ಅಲ್ಲಿ ಬಿಟ್ಬಿಡ್ತಾನೆ. ನಾಯಿ ಒಂದು ಸ್ವಲ್ಪ ಆ ಕಡೆ ಅಡ್ಡಾಡಿ ಬಂದು ಒಂದು ಜಾಗೆಯಲ್ಲಿ ಕೂಡುತ್ತೆ. ಸುಮ್ಮನೆ ಕೂತ್ಬಿಡುತ್ತೆ. ಅದು ವಿಚಾರ ಮಾಡುತ್ತೆ, ಏನಪ್ಪ ನಮ್ಮ ಯಜಮಾನನಿಗೆ ಏನೋ ಕೆಲಸ ಇದ್ದಂಗಿಲ್ಲ, ಸೊ ಅದಕ್ಕೆ ಈ ಥರದ್ದೆಲ್ಲ ಸ್ಪರ್ಧೆಗಳನ್ನು ಏರ್ಪಾಡು ಮಾಡ್ತಾನೆ ಅಂತ ಅಲ್ಲೇ ಸುಮ್ಮನೆ ಕೂತ್ಬಿಡುತ್ತೆ. ಆಲಸಿ. ಸೊ ಮತ್ತೊಂದು ಕಡೆ ಒಂಥರ ನಿರಾಶಾವಾದ ಹೇಳೋದು. ಆದರೆ ಮೊಲ ಮಾತ್ರ ಸೊ ಆ ಕಡೆ ಈ ಕಡೆ ಅಲ್ಲೊಂದು ಗುಂಡಿ ತೆಗೆದು ಇಲ್ಲೊಂದು ಗುಂಡಿ ತೆಗೆದು ಕಡೆಗೆ ನಾಯಿ ಕೂತು ಜಾಗಕ್ಕೆ ಸಮೀಪನೇ ಬಂದು ಅಲ್ಲೊಂದು ಗುಂಡಿ ತೋಡ್ತಾ ಸೊ ನಾಯಿ ಕೂತ ಜಾಗೆಯಲ್ಲಿ ಒಂದು ಸುರಂಗವನ್ನು ಹೊಡಿತಕ್ಕಂಥ ಕೆಲಸ ಮಾಡುತ್ತೆ. ಅದು ಕ್ಯಾರೆಟ್ ಮತ್ತು ಮೂಳೆಯನ್ನು ಮುಟ್ಲಿಕ್ಕೆ ಅದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಯಾವುದೋ ಆಲಸಿ ಆಯಿತು, ಇದೇನಪ್ಪ ಇದು ಹಿಂಗೆ ಮಾಡುತ್ತೆ ಅನ್ನೋದ್ರಿಂದ ಏನು ಸಾಧ್ಯ ಇಲ್ಲ. ಆದರೆ ಭರವಸೆಯನ್ನು ಕಳ್ಕೊಳ್ಳಾರ್ದೇ ಒಂದು ಸಣ್ಣ ಪ್ರಾಣಿ ಮೊಲ ಸೊ ಯಾವ ರೀತಿ ಕೆಲಸ ಮಾಡುತ್ತೆ, ತನ್ನ ಕೆಲಸದಲ್ಲಿ ಯಶಸ್ವಿ ಆಗುತ್ತೆ. ನಾವು ತಿಳ್ಕೊಂಡ್ರೆ ಬಹಳ ಜನ ಬುದ್ಧಿವಂತರಿದ್ದಾರೆ ಜಗತ್ತಿನಲ್ಲಿ. ಆದರೆ ಬುದ್ಧಿವಂತರು ಸೊ ತಮ್ಮ ಕೆಲಸದಲ್ಲಿ ಸುಮಾರಿತನ ಬಂದರೆ ಯಶಸ್ವಿ ಆಗಲ್ಲ. ನೂರಾರು ಸೋಲುಗಳ ನಡುವೆಯೂ ಸಹಿತ ಸೊ ಭರವಸೆಯನ್ನು ಕಳ್ಕೊಳ್ಳಾರ್ದೇ ಯಾರು ಕೆಲಸ ಮಾಡ್ತಾರೋ ಅವರು ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ಸೊ ನಿರಾಶಾವಾದ ಸೊ ನಮಗೆ ಬೇಕಾಗಿದೆ, ಪ್ಯಾಸಿಮಿಸ್ಟ್ ಆಗಬೇಕಾಗಿದೆ. ಸಿಗುತ್ತೆ, ಇದು ನಾನು ಮಾಡ್ತೀನಿ ಅಂತಕ್ಕಂಥ ಭರವಸೆ ನಮಗೆ ಇರಬೇಕಾಗತ್ತೆ. ಥಾಮಸ್ ಆಲ್ವಾ ಎಡಿಸನ್ ಸಾವಿರಾರು ಪ್ರಯೋಗಗಳನ್ನು ಮಾಡ್ತಾನೆ. ಒಂದು ಬಲ್ಬ್ ಕಂಡು ಹಿಡಿಬೇಕಾದ್ರೆ ಎಷ್ಟೊಂದು ಇದರಲ್ಲಿ ಆ ಪ್ರಯೋಗಗಳಲ್ಲಿ ಅವನು ಫೇಲ್ ಆಗಿಬಿಡ್ತಾನೆ, ಯಶಸ್ವಿ ಆಗಲ್ಲ. ಕೊನೆಗೆ ಒಂದು ದಿವಸ ಸೊ ತನ್ನ ಪ್ರಯೋಗದಲ್ಲಿ ಭರವಸೆಯನ್ನು ಕಳ್ಕೊಳ್ಳಾರ್ದೆ ಕೆಲಸ ಮಾಡಿದಾಗ ಯಶಸ್ವಿ ಆಗ್ತಾನೆ. ಅದೇ ಥರ ವಾಲ್ಟ್ ಡಿಸ್ನಿ ಅಂತಕ್ಕಂಥ ಒಬ್ಬ ವ್ಯಕ್ತಿ ಸೊ ಅವನನ್ನು ಮೊದಲೇ ಅವನ ಕೆಲಸ ಮಾಡ್ತಕ್ಕಂಥ ಜಾಗೆಯಿಂದ ಹೊರಗೆ ಹಾಕಿದ್ರು ಸಹಿತ ಹೊರಗಡೆ ಬಂದು ತನ್ನ ಒಂದು ದೊಡ್ಡ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಆ ವ್ಯಕ್ತಿ ಮಾಡ್ತಾನೆ. ಅಂದರೆ ಯಾರು ಜೀವನದಲ್ಲಿ ಭರವಸೆಯನ್ನು ಕಳ್ಕೊಳ್ಳಲ್ಲ, ಸೊ ಸೋಮಾರಿಗಳಾಗಿರಲ್ಲ, ಸೊ ನನ್ನ ಜೀವನದಲ್ಲಿ ನಾನು ಯಶಸ್ಸು ಕಂಡೇ ಕಾಣ್ತೀನಿ ಅಂತಕ್ಕಂಥ ವಿಶ್ವಾಸ ಇರುತ್ತೆ, ಅಂಥವ್ರು ಮಾತ್ರ ಜೀವನದಲ್ಲಿ ಯಶಸ್ವಿ ಆಗ್ತಾರೆ. ಯಾರು ಸೋಮಾರಿಗಳಿದ್ದಾರೆ, ಆಲಸಿಗಳಿದ್ದಾರೆ, ಸೊ ಮೊದಲೇ ಕೈ ಚೆಲ್ಲಿಬಿಡ್ತಾರೆ, ಅಂಥವ್ರ ಕೈಲೇ ಏನು ಮಾಡಲಿಕ್ಕೆ ಆಗಲ್ಲ. ಸೊ ಇದು ದೀಪಾ ಹಿರೇಗುತ್ತಿ ಅಂತಕ್ಕಂಥ ಒಬ್ಬರ ಲೇಖಕಿ, ಅವರು ಬರೆದಂಥ ಒಂದು ಲೇಖನದಿಂದ ಆಯ್ದುಕೊಂಡಂಥ ಒಂದು ಭಾಗ ಇದು. ಸೊ ನಮ್ಮದು ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಸೊ ನಿರಂತರ ಯೋಗ ವರ್ಗಗಳನ್ನು ನಡೆಸುತ್ತೆ. ಬೆಳಗ್ಗೆ 6ರಿಂದ 7, ಸಂಜೆ 6ರಿಂದ 7, ಬೋತ್ ಆಫ್ಲೈನ್ ಆ್ಯಂಡ್ ಆನ್ಲೈನ್. ಬನ್ನಿ ನಮ್ಮ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ನಮ್ಮದೇ ಯೂಟ್ಯೂಬ್ ಚಾನಲ್ ಇದೆ, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ ಬಾಗಲಕೋಟೆ. ಅದಕ್ಕೆ ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.